ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಳಿನಾಡು ಬ್ಲಾಗ್ ಈ ಇನ್ಸ್ಟಾ ಪೇಜ್ಗೆ ಹಾಗೂ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತು ನಾವು ಹೋಗ್ತಾ ಇದೀವಿ ಒಂದೊಳ್ಳೆ ಕೆಲಸಕ್ಕೆ. ಬನ್ನಿ ಹೋಗೋಣ. ಜೊತೆಗೆ ಈ ಕೆಲಸ ನಾನು ಮಾಡ್ತಿರೋಂಥದ್ದು ನಿಮ್ಮೆಲ್ಲರಿಗೂ ತುಂಬಾ ಖುಷಿ ಕೊಡುತ್ತೆ ಅಂತ ನಾನು ಭಾವಿಸಿದ್ದೀನಿ. ಸಪೋಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಪೂರ್ತಿ ವಿಡಿಯೋ ನೋಡಿ. ಇನ್ನು ಬನ್ನಿ ನಾವು ಹೋಗ್ಬೇಕಾಗಿರುವಂತಹ ಡೆಸ್ಟಿನೇಷನ್ಗೆ ಹೋಗೋಣ. ಹೇಗಿದೆ ಅಂತ ತೋರಿಸ್ತೀನಿ. ನೋಡಿ ಹೇಗಿದೆ, ಸಗದಾಗಿದೆಯಾ? ಭಯ ಪ್ರಾಣಿ ಗಿಣಿ ಬಂತಂದ್ರೆ ಗೊತ್ತಿಲ್ಲ ಅಷ್ಟೇ. ನನ್ನ ತಂಗಿ ಹೇಳ್ತಾಳೆ, ರೋಡಲ್ಲಿ ಹಾವು ಸಿಕ್ಕರೆ ನನ್ಗೆ ಗೊತ್ತಿಲ್ಲ ನೀನೇನ್ ಮಾಡ್ತೀಯ ಅಂತ. ಯಾಕಂದ್ರೆ ಸಿಕ್ಕಾಬಡೆ ದಟ್ಟ ಅರಣ್ಯ ತರ ಇದೆ. ಅಂದ್ರೆ ತಮ್ಮನ ಮನೆ ಫಸ್ಟ್ ಟೈಮ್ ಹೋಗ್ತಾ ಇರೋದು, ನನಗೂ ಗೊತ್ತಿಲ್ಲ ಎಲ್ಲಿದೆ ಅವ್ರ ಮನೆ ಏನು ಅಂತ. ರೂಟ್ ಮ್ಯಾಪ್ ಹಾಕಿದ್ದೆ, ಬಟ್ ಇಲ್ಲಿ ನೋಡಿದ್ರೆ ನೆಟ್ವರ್ಕೇ ಇಲ್ಲ. ಕರ್ಮ, ಪೂರ್ತಿ ನೆಟ್ವರ್ಕ್ ಅನ್ನೋದು ಫುಲ್ ನಿಲ್ಲ ಬಿಡಿದೆ, ಝೀರೋ. ಈಗ ಇಲ್ಲೊಬ್ರು ಹೇಳಿದ್ರು ವಿಶ್ವಾಸನ ಮನೆ ಎಲ್ಲಿ ಅಂತ ಕೇಳಿ, ಅಕ್ಕ ಹೇಳ್ತಾರಲ್ಲ ಯಾರಿದ್ರು ಅಂತ ಹೇಳ್ಕೊಂಡು ತಮ್ಮಲ್ಲಿದ್ದ. ಸೊ ಅಲ್ಲೇ ಶಾಪ್ ಹತ್ರ ಒಬ್ಬರ ಹತ್ರ ಕೇಳಿದೆ. ಅವ್ರಿಗೆ ಹಿಂಗೆ ಸ್ಟ್ರೈಟ್ ಹೋಗ್ತಾ ಇರಿ, ಎಂಡ್ ಆಫ್ ದಿ ರೋಡಲ್ಲಿ ಒಂದು ಲೆಫ್ಟ್ ಬರುತ್ತೆ, ಅಲ್ಲಿ ಹೋಗ್ಬೇಕು ಅಂದ್ರು. ಈಗ ಹೋಗ್ಬೇಕು. ಜೊತೆಗೆ ತುಂಬ ಲೇಟ್ ಆಗಿದೆ. ತಮ್ಮ ನಂಗೆ ಬೆಳಗಿನ ಬರೋಕೆ ಹೇಳಿದ್ದ, ಆದರೆ ನಾನು ಬರೋದು ತುಂಬ ಲೇಟ್ ಆಗೋಯ್ತು. ಈಗ ನೋಡಬೇಕು. ಇನ್ನೂ ತಮ್ಮಂಗೆ ಹೇಳಿಲ್ಲ ನಿಮ್ಮ ರೋಡಿಗೆ ಬಂದಿದ್ದೀನಿ ಅಂತಾರೆ ಏನು. ಸೊ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನೇ ಸರ್ಪ್ರೈಸ್ ಆಗ್ತೀನೋ ಅನ್ನೋ ಅನ್ನಿಸ್ತಾ ಇದೆ, ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ, ಹಾಗಾಗಿ. ಸೊ ಬನ್ನಿ ಹೋಗೋಣ. ನನಗೂ ಏನು ನೋಡ್ತಾ ಇದೆಯಾ? ಅವಳಿಗೆ ನಾಳೆ ಬೇರೆ ಎಕ್ಸಾಮ್ ಇದೆ. ನನಗೆ ಇವತ್ತು ವಿಡಿಯೋ ಮಾಡೋಕ್ಕೆ ಯಾರಿಲ್ಲ ಅಂದ್ಕೊಂಡು ನನ್ನ ತಂಗಿನೇ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಾನು ಬರ್ತೇನೆ ಅಂತ ಹೇಳಿ ತಮ್ಮನ ಮನೆ ಇವರೇ, ವಿಶ್ವಾಸ್. ಸೊ ವಿಶ್ವಾಸ್ ಅಂತ ತಮ್ಮ ಇವನೇ, ಲಿಖಿತ್ ಪಟೇಲ್, ಮಹೇಶ್ ನಾಯಕ್ ಅಂತ ಹೇಳಿ. ಇವಾಗ ಸುಮಾರು ಸುದ್ದಿ ಎಲ್ಲ ಹೊಡೆದು ಈಗ ನೆಕ್ಸ್ಟ್ ನಾನು ಹೋಗ್ತಾ ಇರೋದು ಗದೆ ಕಡೆಗೆ. ಬನ್ನಿ ಹೋಗೋಣ. ಇವರು ವಿಶ್ವ ಅವರ ಅಜ್ಜ. ಹಾಯ್ ಅಪ್ಪಾಜಿ, ಆರಾಮಿದ್ದೀರಾ? ನೀವು ನೋಡ್ತಾ ಇದ್ದೀರಾ, ಈಗ ನಿಮ್ದೇ ಗದ್ದೆಗೆ ನಾವು ಹೋಗ್ತಾ ಇದ್ವಿ. ಇನ್ನು ಗದ್ದೆ ನಟ್ಟಿ, ನೀವು ನಟ್ಟಿ ಎಲ್ಲ ಮಾಡ್ತೀರಾ ಅಪ್ಪಾಜಿ? ಗದ್ದೆ ನಟ್ಟಿ ಎಲ್ಲ ಹೆಣ್ಣಾಳು, ನೀವು ಹೂಳಿ ಎಲ್ಲ ಅಂದ್ರೆ ಅದಕ್ಕೆ ಮಾಡೋದು. ಅಂದ್ರೆ ಅಪ್ಪಾಜಿ ಈಗ ಯಾವ ಟೈಮಲ್ಲಿ ನೀವು ನಟ್ಟಿ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ? ಇದೇ ತಿಂಗಳು ಇವತ್ತು ಸ್ವಲ್ಪ ಲೇಟ್ ಆಯ್ತು. ಇಲ್ಲಿಗೆ ಮುಗಿಬೇಕಿತ್ತು, ಸ್ವಲ್ಪ ಇವತ್ತು ಲೇಟ್ ಆಯ್ತು. ಅಂದ್ರೆ ಮಳೆ ಬಂದಿದ್ದಕ್ಕೆ ಮಳೆ ಇಲ್ಲ, ಮೂಲ ಮೊದಲು ಅಗೆ ಹಾಕ್ಲಿಕ್ಕೆ ಸಸಿ ಮಾಡ್ಲಿಕ್ಕೆ ಆಗಲ್ಲ. ಅಗೆ ಹಾಕಕ್ ಲೇಟ್ ಆಗಿದ್ದಕ್ಕೆ ಸ್ವಲ್ಪ ಲೇಟ್ ಆಯ್ತು ಅಂತ. ಇನ್ನೊಬ್ಬಜಿ ಈ ಒಂದು ಏನ್ ನೀವು ನಟ್ಟಿ ಮಾಡ್ತೀರಾ, ನಟ್ಟಿ ಎಲ್ಲ ಬಂದು ಫಲ ಸಿಗೋಕೆ ಎಷ್ಟು ತಿಂಗಳು ತಗೊಳ್ತದೆ? ಸಾಮಾನ್ಯ 4 ತಿಂಗಳು 4 ತಿಂಗಳಿಗೆ ಸಾಮಾನ್ಯ ಕೊಯ್ಲಿಕ್ಕೆ ಒಟ್ಟು ಕೆಂಪಾಗ್ತದೆ. 5 ತಿಂಗಳೊಳಗೆ ಕಟಾವು ಮುಗೀತದೆ. 5 ತಿಂಗಳೊಳಗೆ ಪೂರ್ತಿ ಮುಗಿಯುತ್ತೆ. ಇನ್ನೊಬ್ಬಜಿ 5 ತಿಂಗಳು ಮುಗಿದ್ರ ಮೇಲೆ ಎಲ್ಲ ನಿಮ್ದು ಅದು ಏನು ಏನ್ ನೆಕ್ಸ್ಟ್ ಪ್ರೊಸೀಜರ್ ಏನಿರ್ಬೋದು? ಅಲ್ಲ, ಅದನ್ನ ಕೊಯ್ದು ನಾವು ಕಟ್ಟಿಗೆ ಬಂದು ಮನೆಗೆ ಒಂದ್ ಕಡೆ ಹಾಕಿ ರಾಶಿ ಹಾಕಿ ಟಿಲರ್ನೆಲ್ಲ ಟ್ರ್ಯಾಕ್ಟರ್ನೆಲ್ಲ ತುಳಿಸಿ. ಮೊದಲು ಎತ್ತನೆಲ್ಲ ಹೊಡಿತಿದ್ರು, ಈಗ ಟಿಲರ್ ಟ್ರ್ಯಾಕ್ಟರ್ ಹಾಕಿ ಒಟ್ಟ ಆಗದಾಗ ಪ್ಲಾಸ್ಟಿಕ್ ಹಾಕೊಂಡು ಅದ್ರ ಮೇಲೆ ಹಾಕಿ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಭತ್ತ ಮಾಡಿ ಟಿಲರ್ ಕಟ್ಟಿ ಮನೆ ಒಳಗೆ ಸೇರ್ಬಿಟ್ಟು. ಇನ್ನು ನೆಕ್ಸ್ಟ್ ಈಗ ಇದೆಲ್ಲ ಮಾಡಿ ಈಗ ಒಂದು 7 ತಿಂಗಳು ತಗೊಳ್ತದೆ ಅಷ್ಟು ಪ್ರೊಸೀಜರ್? 7 ಇದೇ ತಿಂಗಳು 5-5 ತಿಂಗಳು ಅಗೆ ಹಾಕಿದ್ರೆ ಬಂತು. ಅಗೆ ಹಾಕಿದ್ರಿಂದ ಹಿಡಿದು ಫಲ ಬರತಂಕ. ಆಮೇಲೆ ಎಂತ ಮಾಡ್ತೀರಾ ಅಪ್ಪಾಜಿ ಗದ್ದೆ? ಮತ್ತೆ ಎಂತ ಯೂಸ್ ಆಗುತ್ತೆ? ಅದು ಏನಿಲ್ಲ, ಈ ಹದ ಇದ್ದು ಒಂದು ಯಾವಾಗ ಇರ್ತೈತೆ ಅಂದ್ರೆ ಅದಕ್ಕೆ ಧಾನ್ಯ ಹಾಕ್ತಾರೆ. ಧಾನ್ಯ ಹಾಕ್ತಾರೆ ಅಂದ್ರೆ ಇದೇ ಸೇಮ್ ಅಂದ್ರೆ ದನಕರಿ ತಿನ್ನೋದಕ್ಕೆ ಜೋಳ ನಮಗೆ ಉದ್ದು ಬೌಡೆ ಇಂಥದ್ದು. ಅದೆಷ್ಟು ತಿಂಗಳು ಬೇಕಾಗುತ್ತೆ? ಅದು 3 ತಿಂಗಳು. 3 ತಿಂಗಳೊಳಗೆ ಅಂದ್ರೆ ಉದ್ದು ಧಾನ್ಯ ಎಲ್ಲ ಬರುತ್ತೆ. ಇನ್ನು ಅಪ್ಪಾಜಿ ನಿಮ್ದು ಬೇರೆ ಗದ್ದೆ ಮಾತ್ರ ಇರೋದ ಅಥವಾ ಏನಾದ್ರು ತೋಟ ಅಪ್ಪಾಜಿ? ಈಗ ಆಳಿಗೆ ಬರೋಣ. ಎಷ್ಟು ದಿನದ ಪೇಮೆಂಟ್ ಎಷ್ಟಿರುತ್ತೆ ಅಪ್ಪಾಜಿ? ಒಂದು ಆಳಿಗೆ ಈ ಗಂಡು ಆಳಿಗೆ 300ರಿಂದ 350. ಗಂಡು ಆಳಿಗೆ 500ರಿಂದ 600 ರೂಪಾಯಿ. 500ರಿಂದ 600 ರೂಪಾಯಿ. ಅಂದ್ರೆ ಬೆಳಗ್ಗೆ ಎಷ್ಟು ಗಂಟೆಯಿಂದ ಸ್ಟಾರ್ಟ್? ಬೆಳಗ್ಗೆ 9 ಗಂಟೆಗೆ ಬರ್ತಾರೆ. ಸಾಮಾನ್ಯ 5-5 ಇರ್ತಾರೆ. 5 ಕೆಲಸ ಮಾಡ್ತಾರೆ. ಆಳಿ ಕಲಿಯೋದು ಅದು ಹೆಚ್ಚಿಗೆ ಶ್ರಮದ ಕೆಲಸ, ಅದು ಗುದ್ಲಿ ಮಾಡೋದು ಎಲ್ಲ ಕೆಲಸ. ಅಪ್ಪಾಜಿ ಇನ್ನು ಲಾಸ್ಟ್ ಆಗಿ ಈಗೇನ್ ನಟ್ಟಿ ಮಾಡೋದಿರ್ತದೆ ಅಲ್ಲ, ಅದಕ್ಕಂದ್ರೆ ಅಂತದೇ ಏನಾದ್ರು ಪಾಯ ಹಿಂಗ್ ಇಡೋದು ಎಲ್ಲ ಇರ್ತದೆ? ಸಸಿ ಊರೋದು, ಅದು 4 ಸಸಿ 5 ಸಸಿ ಇರ್ಬೇಕು. ಇದು 6 ಹೆಚ್ಚಾಯ್ತು ಅಂದ್ರೆ ಅಷ್ಟನ್ನೇ ತಗೊಂಡು ನಡ್ಬೇಕಲ್ಲ ಊರು. ಅಂದ್ರೆ ಈಗ ನಾವು ಈಗ ಒಂದೇ ಸಲ ನಾನು ನೋಡಿದ್ದೆ ಸುಮಾರು ಟಿವಿಲೆಲ್ಲ, ಮತ್ತೆ ಕೇಳಿದ್ದೀನಿ, ನೋಡಿದ್ದೀನಿ ಆಯ್ತಾ. ಒಂದೇ ಸಲ ಇಷ್ಟು ಇರ್ತದೆ, ಅದನ್ನ ಎತ್ತಿ ಆಮೇಲೆ ಮಿಕ್ಕಿದ ಕಡೆ ಉಳ್ತಾ ಕಟ್ಟು ಮಾಡ್ತಾರೆ. ಇಷ್ಟು ದೊಡ್ಡ ಕಟ್ಟು ಅದು ಎತ್ತಿ ಎಲ್ಲಿ ಬೇಕು ಅಲ್ಲಿಗೆ ಹಿಂಗೆ ಇಟ್ಕೊಳಕ್ ಬರುತ್ತೆ. ಗದ್ದೆಗೆ ಅಲ್ಲಿ ಹಾಕ್ತಾರೆ. ನೆಟ್ಕೊಂಡು ಹಿಂಗೆ ಹೋದ್ರೆ ಇಲ್ಲ, ಹೋದಾಗ ಅದು ಅಲ್ಲಿಗೆ ಸಾಕಾಗ್ತಾ ಬರ್ತದೆ. ಅದು ಅವಾಗ ಆ ಕಟ್ಟನ್ನು ಹೇಗ್ ಮಾಡ್ತೀರಾ? ಅದು ಹಾಗೆ ಕೇಳೋದು ಅಂತಂದ್ರ ಅದಕ್ಕೆ ಪ್ರತ್ಯೇಕ ಒಂದಿನ ಬೇಕು. ಭಾಗ್ಯದಿಂದ ಅಷ್ಟು ಕಷ್ಟ ನೋಡಿದ್ರ. ಅಂದ್ರೆ ನಾವು ಏನು ಭತ್ತನ ತಿಂತೀವೋ ಅದಕ್ಕಿಂತ ಮುಂಚೆ ಎಷ್ಟು ಪ್ರೊಸೀಜರ್ ಇರುತ್ತೆ ಅಂದ್ರೆ ಫಸ್ಟ್ ಕಟ್ಟಾಕಿ ಅಂದ್ರೆ ಅಗೆ ಮಾಡಿ ನೆಕ್ಸ್ಟ್ ಆ ಕಟ್ಟು ತರ ಒಂದಿಷ್ಟು ಮಾಡಿ ಕಿತ್ತು ಹಾಗೆ ಕಿತ್ತಿ ನೆಕ್ಸ್ಟ್ ಅದನ್ನೆಲ್ಲ ಹೂಳಿ ಅದನ್ನ ಬೆಳೆಸಿ ನೆಕ್ಸ್ಟ್ ಅಲ್ಲೆಲ್ಲ ಇಡ್ತಾ ಹೋಗುದಲ್ಲ ಅಪ್ಪಾಜಿ? ಅಷ್ಟು ಪ್ರೊಸೀಜರ್ ಇರ್ತದೆ. ಎಲ್ಲದೂ ಕಾಣುತ್ತಲ್ಲ, ಹಾಗಂದ್ರೆ ಅಲ್ಲೆಲ್ಲ ತೋರಿಸ್ತೀನಿ ನಿಮ್ಗೆ ಹೇಗಿರತ್ತೆ ಒಂದ್ ಹಳ್ಳಿ ಪ್ರೊಸೀಜರ್ ಅಂತ. ಅಪ್ಪಾಜಿ ನಿಮ್ಗೆ ಯಾವತ್ತೇ ಕೆಲಸ ಕಷ್ಟ ಅಂತ ಅನ್ಸಿಲ್ವಾ? ಕಷ್ಟ ಅಂದ್ರೆ ಅದು ರೂಢಿ.
ರೂಢಿ ಇಲ್ಲ. ಈಗ ಯಾವಾಗ್ಲೂ ಅದನ್ನೇ ಮಾಡ್ತಾ ಬಂದಿದ್ದಕ್ಕೆ ನಮ್ಗೆ ಅದೇ ಯಾವ ಟೈಮಿಗೆ ಯಾವ್ದನ್ನ ಮಾಡ್ಬೇಕು ಯಾವ್ದನ್ನ ಹಿಂಗ್ ಮಾಡ್ಬೇಕು. ಶ್ರಮ ಇಲ್ಲ, ಶ್ರಮ ಕೆಲಸ ಗೊತ್ತಿದ್ದವನಿಗೆ ಶ್ರಮ ಆಗೋದಿಲ್ಲ, ಅವ್ನು ಶ್ರಮ ಆಗಷ್ಟು ಮಾಡೋದಿಲ್ಲ ಕೆಲಸ. ಅಂದ್ರೆ ಅದ ಅವನ ಒಂದು ಶೈಲಿ ಮೇಲೆ ಅಭ್ಯಾಸ ಆಗಿರ್ತದೆ. ಹೌದು, ಆ ಶೈಲಿ ಮೇಲೆ ಅದೇ ಅಪರೂಪ ಹೋದರಿಗೆ ಇವತ್ತು ಗುಡ್ಲಿ ಕಡಿದ್ರು ಹೆಚ್ಚು, ಚಳಿ ಬಡ್ಡದಕ್ಕೆ ಆಗಲ್ಲ, ಅದು ಹತ್ತದು ಇದು ಹತ್ತ ಕಷ್ಟ ಅಂತ ಹೇಳ್ತಾರೆ. ಹಂಗೇನಿಲ್ಲ. ಇನ್ನು ಭತ್ತದೊಳಗೆ ತುಂಬಾ ಕಮ್ಮಿ ಇನ್ಕಮ್ ಬರೋದು ಅಂತೆಲ್ಲ ಹೇಳ್ತಾರೆ. ನಿಮ್ ಪ್ರಕಾರ ಎಂತ ಅಲ್ಲ, ಹೌದು, ಅದು ಏನು ದುಡಿಮೆ ಖರ್ಚು ಇನ್ಕಮ್ ಬರೋದು ಬಾರಿ ಕಡಿಮೆ. ಕಮ್ಮಿ. ಹೌದು, ಅದು ಏನು ಎಲ್ಲರೂ ಓಡಾಡೋದು ಏನು ಕೇಳಿದ್ರೆ ಅವಶ್ಯ ಊಟಕ್ಕೆ ಅದು ಇಲ್ಲದ್ರೆ ಆಗೋದಿಲ್ಲ. ಹೌದು ನಿಜ. ನೀವು ರೈತರು ಏನ್ ಮಾಡ್ಕೊಡ್ತೀರ ನಾವು ಅದನ್ನ ತಿನ್ನಕ್ಕಾಗತ್ತೆ. ಅದೇ ಅದನ್ನ ಮಾಡೋದಕ್ಕಾಗಿ ಈಗ ಖರ್ಚು ಆಗೋದಿಲ್ಲ. ಈಗ ನಮಗ್ ಊಟಕ್ಕೆ ಆಗಷ್ಟು ಬೆಳೆಯಲೇಬೇಕು ನಾವು ಹೇಳೋ ಉದ್ದೇಶದಿಂದ ಬೆಳಿತಾರೆ. ಅದನ್ನೇ ಇಟ್ಕೊಂಡು ಮಾದೇ ಜೀವನ ಮಾಡ್ತೇನೆ ಅಂದ್ರೆ ಆಗೋದಿಲ್ಲ. ಅದು ಮತ್ತೆ ಈಗ ಕೂಲಿ ರೇಟ್ ಹೆಚ್ಚು, ಅವಾಗೆಲ್ಲ ಮತ್ತೆ ಕೂಲಿ ಕಡಿಮೆ ಇತ್ತು. ಮತ್ತೇನಾಗಿತ್ತು ಕೇಳಿದ್ರೆ ಮೊದಲೆಲ್ಲ ಮನೆಗೆ ಒಬ್ರು ಹೆಣ್ಣಾಳು ಇರೋರು. ಅವಾಗ ಏನ್ ಮಾಡೋದು, ಅವ್ರ ಮನೆಗೆ ಇವ್ರ ಮನೆಗೆ ಅವ್ರು ಹೋಗಿ ನಮ್ಮಲ್ಲಿ ಮುರಿ ಆಡ್ತಾರೆ, ಆಗ ದುಡ್ಡು ಕಡಿಮೆ ಆಗೋದು. ಈಗ ಯಾರ ಮನೇಲಿ ಹೆಣ್ಣಾಳು ಜಾಸ್ತಿ ಹೋಗೋದು ಅದು. ಈಗಂತ ಎಲ್ಲರೂ ಓದ್ದವರಾಗಿದ್ದಾರೆ, ಎಲ್ಲ ಆಚೆ ಕಡೆ ಹೋಗೋದ್ರಿಂದ ಕೂಲಿ ಕೆಲಸ ಕಮ್ಮಿ ಆಗೋದು. ಕೊಟ್ಟು ಮಾಡ್ಬೇಕಾದ್ರೆ ಅವಾಗ ರೇಟ್ ಹೆಚ್ಚಿಗೆ ಬಿಟ್ಟು ಎಲ್ಲಿದ್ದಾರೆ ತಂದು. ಅದ್ರ ಕೆಲವು ಜನ ಕೂಲಿನೇ ಮಾಡ್ಕಿಂತ ಇರೋರು ಇರ್ತಾರೆ, ಅವ್ರು ಮಾಡ್ತಾರೆ. ಅಂದ್ರೆ ಲಾಭ ಇರೋದು ಲಾಭಕ್ಕೆ, ಆದ್ರೆ ನೀವು ಲಾಭಕ್ಕೋಸ್ಕರ ಮಾಡ್ತಿಲ್ಲ, ತಿನ್ನೋಕ್ಕೋಸ್ಕರ ಮಾಡ್ತಿದ್ರ ಅಂತ, ಊಟಕ್ಕೋಸ್ಕರ ಮಾಡೋದು. ಅದೇನು ಈ ಊಟ ಅದಿಲ್ಲ ಅಂದ್ರೆ ಮತ್ತೆ ಯಾವ್ದು ಇಲ್ಲ. ಹಿಂದೆ ಈ ತಾಲೂಕಾ ಕಂಟ್ರೋಲ್ ಬಂದದ್ದು ನಮಗೆ ಗೊತ್ತದೆ. ಸಿದ್ದಾಪುರ ತಾಲೂಕಿನ ಅಕ್ಕಿ ಭತ್ತ ಯಾವ್ದು ಇಷ್ಟಿಗೆ ಅಕ್ಕಿ ಬರ ಕೊಡಲಾಗಿತ್ತು. ಅವಾಗ ಈ ದೊಡ್ಡವರು ಯಾವ ಗದ್ದೆ ಇಲ್ದವರು ಬೇಡಿ ಊಟ ಈ ಭತ್ತ ರೈತ ಸ್ವಲ್ಪ ಕೊಡ್ತಾ ಇದ್ದಾರೆ. ಮತ್ತೆ ಈಗಂತೂ ಗದ್ದೆನೇ ಕಮ್ಮಿ ಆಗಿದೆ, ಎಲ್ಲ ಬಿಲ್ಡಿಂಗ್ ಗಳನ್ನೇ ಕಟ್ಟಿಸ್ಕೊಂಡು ಹೋಗಿದ್ದಾರೆ, ಈಗೆಲ್ಲ ಇದು ಮಾಡ್ತಾ ಇದ್ದಾರೆ. ಅದು ನನ್ನ ತೇರಿ ಪ್ರಕಾರ ಏನು ನಮಗೆ ಊಟಕ್ಕೆ ಆಗಷ್ಟು ನಾವು ಬೆಳ್ಕೊಳ್ಳೇಬೇಕು. ಅದಕ್ಕೆ ಎಂತ ಇದ್ರು ಹಳ್ಳಿ ಕಡೆ ಊಟ ಸ್ವಚ್ಛವಾಗಿ ಶುದ್ಧವಾಗಿ ಆರೋಗ್ಯಕರವಾಗಿ ಇರತ್ತೆ ಅಂತಾನೆ ಹೇಳ್ಬೋದು. ಮತ್ ನಮಗೆ ನಾವು ಬೆಳೆದ ಆಹಾರ ಎಲ್ಲ ಶುದ್ಧ. ನಮ್ಗೆ ಮನೇಲಿ ಬೆಳೀತಾವಲ್ಲ, ನಾವು ವಿಪರೀತ ಔಷಧಿ ಹೊಡೆಯೋದಿಲ್ಲ. ಏನ್ ರೋಗ ಬಿತ್ತು ಅಂದ್ರೆ ಮಾತ್ರ ಹೊಡೆಯೋದು. ಗೊಬ್ಬರನು ಬಹಳ ಹಾಕಲ್ಲ. ಈ ಕೆಲವು ಅದೇ ಇದಕ್ಕಾಗಿ ಗೊಬ್ಬರ ಸಿಕ್ಕಾಪಟ್ಟೆ ಹೋಗೋದು. ಗೊಬ್ಬರ ಹಾಕಿದ್ಮೇಲೆ ಮದ್ದು ಹುಳ ಬಿಡ್ತದೆ, ಆಗ ಮದ್ದು ಹೊಡೆಯೋದು. ನೀವು ಮಾಡಿ ಅದೇನಾದ್ರೆ ತೆನೆ ಮುಂದೆ ಆ ಅಕ್ಕಿ ಕಾಳಿಗೆ ಸೇರ್ತದೆ. ಅದು ನಮಗೆ ಕ್ರಮೇಣ ಊಟ ಮಾಡಿದಾಗ ಕಾಯಿಲೆ ಅದು ಇದು ಕ್ರಮೇಣ ಆಗ್ತದೆ. ತಿನ್ಕೊಳ್ಳೇನ ಇದು ಕೂಡ ಆಗೋದಿಲ್ಲ. ನಿಜ ಅಪ್ಪಾಜಿ. ಇನ್ನು ಅಪ್ಪಾಜಿ ನೀವು ಕೇಳಿದ್ರೆ ಈ ಸಲ ಮಳೆ ಜಾಸ್ತಿ ಬಿದ್ದಿದೆ, ಹೌದಲ್ಲ? ಇದರಿಂದ ನಿಮ್ಗೆ ಏನಾದ್ರು ನಷ್ಟ ಆಗಿದೆಯಾ ಅಥವಾ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ? ಸಾಮಾನ್ಯ ನಷ್ಟ ಹಾಗೆ ಆಗ್ತೈತಿ. ಅದು ಇಷ್ಟು ಮಳೆ ಬೇಕೇ ಬೇಕು. ಯಾಕಂದ್ರೆ ಜಲ ಗದ್ದೆ ಇದೆಲ್ಲ ಒಂದು ಜಂಪ್ ಆಗ್ಲಿಕ್ಕೆ, ಮುಂದೆ ನೀರು ಬೇಸಿಗೆ ಅವ್ರಿಗೆ ಉಳಿಲಿಕ್ಕೆ ಇಷ್ಟು ಬೇಕಾಗಿ. ಈಗ 2-3 ವರ್ಷದಿಂದ ಮಳೆ ಇಲ್ದೆಯಾ ಎಲ್ಲ ಇದಾಗ ಅರ್ಧ ಈ ದೀಪಾವಳಿ ಹೋಗಿ ಒಂದು ತಿಂಗಳಿಗೆ ಎಲ್ಲ ನಿಂತೋಗ್ಬಿಡ್ತಿತ್ತು. ಹೌದು, ಇದು ಮುಂದಿನ ಇದಕ್ಕೆ ಒಂದು ಕುಡಿಯೋ ನೀರಿಗೆ ಬಾವಿ ಕೂಡ ಬರ್ತದಿಲ್ಲ. ಅದೇ ಈ ವರ್ಷ ನಾವು ಅದೇ ಟೆನ್ಷನ್ ಅಲ್ಲಿ ಇದ್ವಿ. ನೆಕ್ಸ್ಟ್ ವರ್ಷ ಕುಡಿಯಕಾದ್ರೂ ನೀರು ಇರ್ತದೆ ಇಲ್ವಾ ಅನ್ನೋದು ಚಿಂತನೆ ನೀರಿರುತ್ತೆ. ಈ ಸಲ ನೀರಿರುತ್ತೆ ಅಂತ ಹೇಳಿ. ಅದೇ ಈ ಮಳೆ ಬಂದ್ರೆ ನಿಮ್ಗೆ ಚಲೋ ಆಯ್ತು. ಅಲ್ಲ, ಮಳೆ ಹಿಂದಿತ್ತು ಇದೇ ತರನೇ ಮಳೆ ಬಿಡುವೇ ಇರ್ತಿರ್ಲಿಲ್ಲ. ಒಂದ್ ಮಳೆಗಿಂತ ಒಂದ್ ಮಳೆಗಿಂತ ಒಂಚೂರು. ಅದೇ ಈ ವರ್ಷ ಎಷ್ಟೋ ದಿನ ಆದ್ಮೇಲೆ ನಾವು ನೋಡ್ತಿರೋದಕ್ಕೆ ನಮಗೆಲ್ಲ ಕಷ್ಟ ಆಯ್ತು. ಕ್ರಮೇಣ ಕಡಿಮೆ ಆಗ್ತಾ ಬಂತು. ಈ ವರ್ಷ ಮಳೆ ಚೆನ್ನಾಗಿದೆ. ಹೌದು, ಇದರಿಂದ ನಮಗೆ ಈ ಅಣೆಕಟ್ಟು ನೀರು ತುಂಬಿ ಇಂಥದ್ದೆಲ್ಲ ಇಲ್ಲ. ಇನ್ನಿದೆ ಈ ಗದ್ದೆಗೆ ನೀರು ತುಂಬೋದು ಅವೆಲ್ಲ ಅನಿವಾರ್ಯ, ಏನ್ ಮಾಡಕ್ಕೂ ಆಗೋದಿಲ್ಲ. ಇದರಿಂದ ನಿಮ್ಗೆ ನಷ್ಟ ಆಯ್ತಾ? ನಷ್ಟ ಆಗ್ತೈತಿ, ಅದು ಅಷ್ಟು ದೊಡ್ಡ ನಷ್ಟ ಇಲ್ಲ. ಅಂದ್ರೆ ನಡ್ಕೊಂಡು ಹೋಗ್ತಾನೆ ಇರುತ್ತೆ ಅಂತ ಹೇಳ್ತೀರಾ. ಅಂದ್ರೆ ಈಗ ಇಷ್ಟು ದಿನ ಡಿಲೇ ಆಗಕ್ಕೆ ಮಳೆ ಕಾರಣ ಆಗಿರ್ಬೋದಾ? ಅಲ್ಲ, ಹದ ಬೀಳಿಲ್ಲ. ಹದ ಬಿದ್ದಾಗ ನೀರ್ ಮಾಡ್ಲಿಲ್ಲ. ನೀರ್ ಆದ್ಮೇಲೆ ನಾವು ಭತ್ತ ಎಲ್ಲ ಮಾಡೋದು. ನೀರ್ ಬೇಕು ನಿಮ್ಗೆ, ಭತ್ತ ಮಾಡ್ಬೇಕು, ನೀರ್ ಎಲ್ಲದೂ ಶುರು ಮಾಡೋದು ಬೇಕಂತ. ಹಾ, ನೀವು ನೋಡ್ತಾ ಇದ್ದೀರಾ, ನಟ್ಟಿ ಆಲ್ರೆಡಿ ಆಗಿದೆ ಸುಮಾರಷ್ಟು. ನೋಡಿ, 2 ಅವ್ರು ಹೇಳಿದ್ರಲ್ಲ 4 5 ಮಾತ್ರ ತಗೊಂಡು ನಟ್ಬೇಕಾಗಿರೋದು. ಸೊ ಫ್ರೆಂಡ್ಸ್, ಈಗ ಬನ್ನಿ ಗದ್ದೆ ನಟ್ಟಿ ಹತ್ರ ಹೋಗೋಣ, ಹೇಗಾಗತ್ತೆ ಅಂತ ತೋರಿಸ್ತೀನಿ. ಈಗಷ್ಟೇ ನೀವು ಅಪ್ಪಾಜಿ ಜೊತೆಗೂ ಮಾತಾಡಾಯ್ತು, ಇನ್ನು ಬನ್ನಿ ನಟ್ಟಿ ಹತ್ರ ಹೋಗೋಣ, ಹೇಗಾಗತ್ತೆ ಅಂತ ತೋರಿಸ್ತೀನಿ. ಜೊತೆಗೆ ಅವ್ರ ಜೀವನ ಹೇಗಿರುತ್ತೆ ಅಂತ ತೋರಿಸ್ತೀನಿ, ಹೇಗಿರುತ್ತೆ ಆ ದಿನ ಕಾರ್ಯ ಅಂತ ಹೇಳ್ಕೊಂಡು. ಸೊ ನೋಡ್ತಾ ಇದ್ದಾರೆ, ನನ್ನ ಏನಾದ್ರು ಕೊಡೆ ರೆಡಿ ಮಾಡ್ತಿದ್ದಾಳೆ. ಇಷ್ಟೋ ಗಂಟ ರಣ ಬಿಸಿಲಿತ್ತು, ಇವಾಗ ಸ್ವಲ್ಪ ತಂಪಾಗಿದೆ ಭೂಮಿ. ಹಾಗಾಗಿ ಇನ್ನು ತಮ್ಮ ನೋಡಿ ಫುಲ್ ನನ್ನ ವಿಡಿಯೋ ಮಾಡ್ಬೇಡ, ಆ ವಿಡಿಯೋ ತೋರಿಸ್ಬೇಡ ಅಂತ ಹೇಳ್ಕೊಂಡು ಆ ಕಡೆ ಓಡೋಗ್ತಾ ಇದ್ದಾನೆ. ನೋಡಿ, ಇಲ್ಲಿ ಬಾವಿ ಹತ್ರ ನೋಡ್ತಾ ಇದ್ದಾನೆ. ತೋರಿಸ್ಬೇಡ ಅಂತ ಹೇಳ್ತಾನೆ ನನಗೆ. ಆಮೇಲೆ ಸುಮಾರು ಲೇಟ್ ಮಾಡಿದೆ ತಮ್ಮಂಗೆ, ಯಾಕಂದ್ರೆ ನಾನು ಬೆಳಗ್ಗೆ ಬರೋಳಾಗಿತ್ತು. ಇವತ್ತು ಬೇರೆ ಕಡೆ ಹೋಗೋದ್ರಿಂದ ಅಂದ್ರೆ ರಾತ್ರಿ ನಾನು ಮಂಗಳೂರಿಗೆ ಹೋಗ್ತಾ ಇದ್ದೆ, ಹಾಗಾಗಿ ಸ್ವಲ್ಪ ಲೇಟ್ ಆಗ್ಬಿಟ್ಟಿತ್ತು. ಇನ್ನು ನೋಡ್ತಾ ಇದ್ದೀರಾ, ತಮ್ಮನೂ ಬರ್ತಿದ್ದ. ಸೊ ಹೋಗೋಣ, ಯಾಕಂದ್ರೆ ಫಸ್ಟ್ ಟೈಮ್ ನಾನಂತೂ ನೋಡ್ತಿರೋದು. ಫಸ್ಟ್ ಟೈಮ್ ನಾನು ಯಾವತ್ತೂ ನೋಡೇ ಇರಲಿಲ್ಲ ನಟ್ಟಿ ಅಂತಲ್ಲ, ಬಟ್ ಟಿವಿಲೆಲ್ಲ ನೋಡ್ತೀನಿ, ಹೇಗೆ ನೋಡಿದ್ದೀನಿ ಬಿಟ್ರೆ ಇನ್ನೇನು ನೋಡಿಲ್ಲ. ಬನ್ನಿ ಹೋಗೋಣ, ಹೋಗ್ಬೇಕಾದ್ರೆ ಹೇಗೆ ಅಂತ ತೋರಿಸ್ತೀನಿ. ಇಲ್ಲಿ ಝೂಮ್ ಮಾಡ್ತಾ ಹೋದ್ರೆ ಕಾಣ್ತಾ ಇದೆ ನಿಮ್ಗೆ 2 3 ಅಷ್ಟೇ ಅನ್ನೋದು. ನೋಡ್ತಾ ಇದ್ದೀರಾ? ಇನ್ನು ಬನ್ನಿ, ಅಲ್ಲಿ ನೋಡ್ತಾ ಇದ್ರೆ ನೀರಿನ ಅಂಶ ಬೇಕೇ ಬೇಕು. ಇನ್ನು ಬನ್ನಿ ಒಳಗಡೆ ಹೋಗ್ತಾ ಅಲ್ಲಿ ನೋಡೋಣ. ಇಲ್ಲ, ಇಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತದೆ. ತಮ್ಮ ಏನೋ ತಗೊಂಡು ಹೋಗ್ತಿದ್ದ ನಮ್ಮನ್ನು. ಎಂತ ಮಗ, ಇದು ಮರಲ್ಲ ಔಷಧಿಯಾ? ನೋಡಿ, ಔಷಧಿ ತಗೊಂಡು ಹೋಗ್ತಿದ್ದ.
ನನಗೆ ಅದು ನೋಡ್ಲಿಕ್ಕೆ ಮರಲ್ ಕಣಂಗ್ ಕಾಣ್ತದಕ್ಕೆ ಹಾಕ್ತೀನಿ. ಮರಳಿಗೆ ಔಷಧಿ ಕಲ್ಕ. ಓ ಹೌದಾ, ಮರಳಿಗೆ ಔಷಧಿ ಕಳಿಸಿರೋದಂತ ಇದು. ನೋಡಿ ಹೆಂಗೆಲ್ಲ ಇರುತ್ತೆ, ನಮ್ಗೆ ಅದು ಮಣ್ಣು ತರನೇ ಕಾಣ್ತದೆ. ನೋಡಿ ಕಾಣಿಸ್ತಾ ಇದೆಯಾ, ಅಲ್ಲಿಲ್ಲ ಸುಮಾರು ಜನ ನಿಂತಿದ್ರು. ಮೋಸ್ಟ್ಲಿ ತಮ್ಮ ನನ್ನ ಅಲ್ಲೇ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಯಾವ ಹುಡುಗಿ ಬಂದಳಂತ ಬೆಸ್ಲಿಲ್ಲ ಅಂದ್ರೆ ಸಾಕು ನನ್ನ, ಅದೇ ಖುಷಿ. ಜೊತೆಗೆ ಈ ತರ ಒಂದು ವೈಬ್ ನೋಡೋಕೆ ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ಈ ಒಂದು ಹಳ್ಳಿ ಅಂದ್ರೇನೆ ಇದು, ಒಳ್ಳೆ ಏರ್ ಆಗಿರ್ಬೋದು, ಪೊಲ್ಯೂಷನ್ ಅನ್ನೋ ಜಾತಿನೇ ಇಲ್ಲ, ಸಖತ್ ಖುಷಿ ಆಗುತ್ತೆ ನೋಡಕ್ಕೆ. ಹಾಗೆ ನೀವು ನೋಡಿದ್ರಲ್ಲ, ಇಲ್ಲಿರಂತ ಮನುಷ್ಯರ ತರ ಮಾತಾಡ್ತರು, ಅದೇ ಖುಷಿ. ಅದೇ ಪೇಟೆ ಬದಿ ಆದ್ರೆ ನಿಮ್ಗೆ ಹಾಗೆ ಕಾಣಿಸೋದಿಲ್ಲ. ಇಲ್ಲಿ ನೋಡ್ತಾ ಇದ್ರೆ ಸಣ್ಣ ಸಣ್ಣ ಜರಿಯಾಗಿ ನೀರು ಹರಿದೋಗ್ತಿದೆ. ಬೇಡ ಬರ್ತೀನಿ. ಇನ್ನು ಇದು ಹೇಗ್ ಮಾಡೋದು ಪ್ರೊಸೀಜರ್ ಅಂತ ಹೇಳ್ತಾ ಹೋಗೋದಾದ್ರೆ, ಫಸ್ಟ್ ಇವರು ಏನು ಭತ್ತದ ಒಂದ್ ಇಡೀ ಭತ್ತದ ಚೀಲನ ನೀರಿಗೆ ನೆನ್ಸಿಡ್ತಾರಂತೆ. ನಂತರ ಇನ್ನೊಂದು ದಿನ ನೆನ್ಸಿಡ್ತಾರೆ, ಅಂದ್ರೆ ಅವಾಗ ಮೊಳಕೆ ಬರುತ್ತೆ. ಅಂದ್ರೆ 48 hours ಒಳಗೆ ಅದು ಮೊಳಕೆ ಬರುತ್ತೆ. ನೆಕ್ಸ್ಟ್ ಈ ತರ ಒಂದು ತೋಟದಲ್ಲ ನಮ್ಮ ಗದ್ದೆಯಲ್ಲಿ ಈ ತರ ಹಾಕಿಡ್ತಾರಂತೆ. ನೋಡ್ತಾ ಇದ್ದೀರಲ್ಲ, ಹೀಗೆ ಅವರು ಎಲ್ಲ ಭತ್ತನ ಹಿಂಗೆ ಟೋಟಲ್ ಹಿಂಗೆ ಮೊಳಕೆ ಬಂದಿರೋದನ್ನ ಹಾಕಿಡ್ತಾರೆ. ಅದು ಈ ತರ ಬೆಳೆಯುತ್ತೆ. ನೆಕ್ಸ್ಟ್ ಇದನ್ನೆಲ್ಲ ಇವ್ರೇನು ಈ ಪೋರ್ಷನ್ ಆಗಿ ತಗೊಂಡಿದಾರಲ್ಲ, ಈ ತರ ಪೋರ್ಷನ್ ಆಗಿ ಇಟ್ಕೊಂಡು ಆ ಕಡೆ ಎಲ್ಲ ನಟ್ಟಿ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ನೀವು ಅಲ್ಲೆಲ್ಲ ನೋಡಿದ್ರಿ 5 4 ಇಟ್ಕೊಂಡು ನಟ್ಟಿ ಮಾಡ್ತಾರೆ. ಅದೇ ನೆಕ್ಸ್ಟ್ ದೊಡ್ಡದಾಗಿ ಭತ್ತ ಆಗಿ ಬೆಳೆಯುವಂಥದ್ದು. ಇದು ಈ ಭತ್ತ ಹೇಗೆ ಬೆಳೆಯೋದಂತ ಪ್ರೊಸೀಜರ್. ಇದು 1 ತಿಂಗಳೊಳಗೆ ಈ ತರ ಒಂದು ಎಂತ ಇದಕ್ಕೆ ಹಾಗೆ ಬರಕ್ ಸ್ಟಾರ್ಟ್ ಆಗತ್ತಂತೆ. 1 ತಿಂಗಳೊಳಗೆ ಹಾಗೆ ಬರಕ್ ಸ್ಟಾರ್ಟ್ ಆಗುತ್ತೆ. ನಂತರ ಈ ತರ ಒಳ್ಳೆ ಮಳೆ ಬಂದಾಗ, ಈ ತರ ನೀರ್ ಚೆನ್ನಾಗಿ ಸ್ಟೋರ್ ಇದ್ದಾಗ ಅವರು ನಟ್ಟಕ್ ಸ್ಟಾರ್ಟ್ ಮಾಡ್ತಾರೆ. ನಟ್ಟಿ ಮಾಡಕ್ ಸ್ಟಾರ್ಟ್ ಆಗುತ್ತೆ, ನಾಟಿ ಮಾಡಕ್ ಸ್ಟಾರ್ಟ್ ಮಾಡ್ತಾರಂತೆ. ಸೊ ಇದು ಇದ್ರ ಪ್ರೊಸೀಜರ್. ಇನ್ನು ಬನ್ನಿ, ನಾನು ಕೂಡ ಒಂದ್ ಸ್ವಲ್ಪ ಟ್ರೈ ಮಾಡ್ತೀನಿ ಹೇಗಾಗತ್ತೆ ಅಂತ. ಆಮೇಲೆ 1-2 ಅಲ್ಲಿ ಹೋಗಿ ನಟ್ಟೋಣ ಹೆಂಗಾಗತ್ತೆ ಅಂತ ತೋರಿಸಿ. ಇವ್ರು ನನಗೆ ಬೆಸ್ಲಿಲ್ಲ ಅಂದ್ರೆ ಸಾಕಷ್ಟೇ. ಇದಂತೆ ನಾವ್ ಮಾಡೋದ ಸರಿ ಇದೆಯಾ? ಒಳ್ಳೆ ಉಂಟು ನೋಡಿ ಫ್ರೆಂಡ್ಸ್. ಇಷ್ಟೇ ನೋಡಿ, ನೀವು ಕೂಡ ಈ ತರ ಕೆಲಸ ಮಾಡಿ ದಿನದ ಪಗಾರ ತಗೋಬಹುದು ಈಸಿಯಾಗಿ. 250 ಎಷ್ಟೇ ನಿಮ್ದು ಪಗಾರ? 300 ರೂಪಾಯಿ ಪಗಾರ. ಸೊ ನಾನೇ ಈ ಕೆಲಸ ಹೆಂಗಿದ್ರು ಇರ್ಲಿಲ್ಲಾಗಿತ್ತು, ದಿನ ಬಂದು ಇದನ್ನೇ ಮಾಡ್ಬೋದಾಗಿತ್ತು. ಒಳ್ಳೆ ಬಿಸ್ನೆಸ್ ಆಗಿತ್ತು. ಆದ್ರೆ ಎಲ್ಲ ಮುಗೀತಂತೆ. ಇನ್ನೊಂದೆಷ್ಟು ದಿನ ಇರ್ಬೋದು? ಇನ್ನೊಂದು ವಾರದೊಳಗೆ ಮುಗಿಯತ್ತಂತೆ. ನೆಕ್ಸ್ಟ್ ವರ್ಷ ತಮ್ಮಂಗೆ ಇವಾಗಲೇ ಹೇಳಿರ್ತೀನಿ, ಮನೆ ಕೂಲಿ ಕೆಲಸ ನಂದೇ ಕಲಿ ಅಂತ ಅಲ್ಲ. ಎರಡೆರಡೇ ಕೇಳ್ಬೇಕು. ಸೊ ನೋಡ್ತಾ ಇದ್ದೀರಾ, ನಾನು ಕೇಳ್ತಾ ಇದ್ದೀನಿ ಫಸ್ಟ್ ಟೈಮ್. ಯಾಕಂದ್ರೆ ಫಸ್ಟ್ ಎಕ್ಸ್ಪೀರಿಯನ್ಸ್, ಬೆಸ್ಟ್ ಎಕ್ಸ್ಪೀರಿಯನ್ಸ್. ದಿನ ಮಾಡ್ಲಿಕ್ಕಾಗಿಲ್ಲ ಅಂದ್ರೆ ಒಂಥರ ಖುಷಿ ಆಗ್ತದೆ ಇವ್ರ ಜೊತೆಗೆಲ್ಲ ಮಾತಾಡ್ತಾ ಮಾಡುವಂಥದ್ದು. ಮತ್ತೊಂದೇನಂದ್ರೆ ರೈತರ ಜೀವನ ಹೆಂಗಿರುತ್ತೆ, ಹೇಗಿರುತ್ತೆ ಇವ್ರದ್ದು ಪ್ರತಿಯೊಂದು ಕಷ್ಟ ಅಂತ ಗೊತ್ತಾಗುತ್ತೆ. ಬಟ್ ಇದ್ರೊಳಗ ಅವ್ರ ಒಂಥರ ಖುಷಿ ನೋಡ್ತಾರೆ, ಅದೇ ನಮ್ಗೆ ನೋಡಿದಾಗ ಖುಷಿ ಅನ್ಸುತ್ತೆ. ಜೊತೆಗೆ ಒಂಥರ ನ್ಯೂ ಎಕ್ಸ್ಪೀರಿಯನ್ಸ್. ಲ್ಯಾಪ್ಟಾಪಲ್ಲಿ ಕೂತ್ಕೊಳ್ಳೋಕ್ಕಿಂತ ಚಂದ ಅನ್ಸುತ್ತೆ ಇದು, ಈ ಒಂದು ಎಕ್ಸ್ಪೀರಿಯನ್ಸ್. ನಂಗಂತೂ ಸಖತ್ ಖುಷಿ ಆಗ್ತದೆ. ನೀವು ಕೂಡ ನನ್ನ ಜೊತೆಗೆ ಬೇಕಾದ್ರೆ ಬಂದು ಎಂಜಾಯ್ ಮಾಡ್ಬೋದು. ಹಾಗಿದ್ರೆ ಬರೋದಿದ್ರೆ ಇನ್ಸ್ಟಾ ಪೇಜಲ್ಲಿ ವಿಶ್ವ ನಾಯ್ಕ್ ಅಂತ ಇದ್ದಾನೆ. ಸೊ ಅವ್ರನ್ನ ಕನ್ಸಲ್ಟ್ ಮಾಡ್ಬೋದು. ಅವ್ರನ್ನ ಕನ್ಸಲ್ಟ್ ಮಾಡಿದಾಗ ಅವ್ನು ಬಂದು ಕರ್ಕೊಂಡು ಹೋಗ್ತಾನೆ ನಿಮ್ಮನ್ನ ಅವ್ರ ಮನೆ ಗದ್ದೆಗೆ. ಅಡ್ಡಿಲ್ಲ, ನಾನು ಸ್ವಲ್ಪ ಕಲಿತಿದ್ದೀನಿ. ಅಡ್ಡಿಲ್ಲ ಅಲ್ವಾ ಆಂಟಿ? ನಾ ಕೆಲ್ಸಕ್ಕೆ ಜಾಯ್ನ್ ಆಗ್ಬೋತಾನೆ? ಅಡ್ಡಿಲ್ಲ. ಓಕೆ ಡನ್. ಹಾಗಾದ್ರೆ ನಾಳೆಯಿಂದ ಕೆಲ್ಸಕ್ಕೆ ತಗೊಳ್ಳೋದು ಆಂಟಿ ಅವ್ರ ಇನ್ಫ್ಲೂಯೆನ್ಸ್ ಇಂದ ನನ್ನ ಕೆಲ್ಸಕ್ಕೆ. ನಿಮ್ಮನೆ ಗದ್ದೆ ಉಂಟಾ? ಇದೇನಾ? ಹೌದಾ? ಈ ಓನರಿನ ಗದ್ದೆ ಓನರ್ ಬಂದು ಇವ್ರೆ. ಅದಕ್ಕೆ ಅವ್ರು ನಂಗೆ ಚಂದ ಹೇಳ್ಕೊಡ್ತಾ ಇದ್ರು ಕೆಲಸನ. ಇವ್ರ ಗದ್ದೆಯಲ್ಲಿ ಇವತ್ತಿನ ನಂದು 50 ರೂಪಾಯಿ ಪೇಮೆಂಟ್ ಕೊಟ್ಬಿಡ್ತಾರೆ. ಇಲ್ಲಾಂದ್ರೆ ಒಂದ್ ಮನೆ ಒಳ್ಳೆ ಊಟ ನನ್ಗೆ ಇವತ್ತು. ಅಲ್ಲ ಊಟ ಅಲ್ಲ, ನಿಮ್ಮ ಮನೆಗೆ ಊಟ ಕೊಟ್ಬಿಡ್ಲಿಲ್ಲ ಇವತ್ತು. ನಂಗೆ ಪಗಾರ ಬೇಡ, ನಂಗೆ ಊಟ ಕೊಟ್ಬಿಡಿ ಒಳ್ಳೆ. ಎಂತ ಚಿಕನ್? ನಾವೆಲ್ಲ ತಿಂತಾರಪ್ಪ, ನಾವ್ ಶೆಟ್ರ. ಮಟನ್ ಬೇಡ, ನಾವು ಚಿಕನ್ ಫಸ್ಟ್. ಒಳ್ಳೆ ನಿಮ್ಮ ಮನೆ ಕೋಳಿ ಮತ್ತೆ ಅಡ್ಡಿಲ್ಲ, ನಮ್ಗೆ ಯಾವ್ದಾರು ನಡೆಯುತ್ತೆ. ಹಂಗಂದ್ರೆ ಇವತ್ತು ನನಗೆ ದಿನದ ಪಗಾರ ಬೇಡ, ನಂಗೂ ನನ್ನ ತಂಗಿಗೂ ಒಳ್ಳೆ ಹೊಟ್ಟೆ ತುಂಬ ಊಟ ಮಾಡಿ ಕಳಿಸ್ತಾರಂತೆ ಸಾಕು. ಅವ್ರ ಮನ್ಸೊಳಗೆ ತಮ್ಮಂಗೆ ಬೈಕತ್ತಿದ್ರು, ಈ ಹೆಣ್ಣು ಬಂದ್ಕೊಂಡು ಯಬ್ಬಾ ನಮ್ ಕೆಲಸ ಎಲ್ಲ ಹಾಳು ಮಾಡ್ತಿತ್ತು ಅನ್ಕೊಂಡು ಬೈಕ ಬಿಡಿಯಕ್ಕ. ಆಂಟಿಗೆಲ್ಲ ಸ್ವಲ್ಪ ಚಲೋ ಆಯ್ತಾ, ಹಿಂಗೆ ಮಾತಾಡೋಕೆ ಅವ್ರು ಬಂದ್ರೆ ನಮಗೂ ಸ್ವಲ್ಪ ಕೆಲಸ ಆರಾಮ್ ಅನ್ಸುತ್ತೆ ಅನ್ಕೊಂಡು
ಇಲ್ಲಿ ಅವರು ನಂಗೆ ಚಲೋ ಒಂದು ಸ್ಲೋಗನ್ ಹೇಳ್ಕೊಟ್ರು, ಕೈ ಕೆಸರಾದ್ರೆ ಬಾಯಿ ಮೊಸರು. ಸೊ ಅವ್ರು ಕೈ ಕೆಸರು ಮಾಡಿ ಬಾಯಿ ಮೊಸರು, ನಮ್ಮೆಲ್ಲರ ಹೊಟ್ಟೆಗೆ ಊಟ ಹಾಕ್ಸ್ತಾ ಇದಾರೆ. ಇನ್ನು ನನ್ನ ತಮ್ಮ ಹೇಳ್ದಂಗೆ ಏನು ಆಳಾಗಿ ದುಡಿ ಅರಸನಾಗಿ ಬಾಡು ಅಂತ. ಇವ್ರು ನೋಡಿ ಓನರ್ ಆಗಿ ಗದ್ದೆಗೆ ಓನರ್ ಆಗಿ ಅವರೇ ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ಹೇಳೋದು, ಅವರೇ ದುಡ್ದು ಅವರೇ ಒಂದು ಪರಿಶ್ರಮ ಕೊಟ್ಟು ಮಾಡ್ತಿರುವಂತಹ ಕೆಲಸ. ಈ ಸ್ಲೋಗನ್ಗೆ ತಮ್ಮಂಗೆ ಥ್ಯಾಂಕ್ ಯು ಅನ್ಬೇಕು. ಅದಕ್ಕೆ ಹೇಳೋದು, ರೈತ ಎಷ್ಟಿದ್ರು ರೈತನೇ. ಅವ್ರು ಇಷ್ಟು ನಮಗೆ ಕಷ್ಟಪಟ್ಟು ದುಡಿಮೆ ಹಾಕ್ತಿರೋದಕ್ಕೆ ನಮ್ಗೆಲ್ಲರಿಗೂ ಹೊಟ್ಟೆ ತುಂಬಾ ಊಟ, ಕಣ್ತುಂಬ ನಿದ್ರೆ ಅಂತಾನೆ ಹೇಳ್ಬೋದು. ಇವ್ರೇನಾದ್ರು ಮರ ಗಿಡ ಎಲ್ಲ ಕಡ್ದು ನಮ್ ತರನೇ ಇಟ್ಕೊಂಡಿದ್ರೆ, ಫುಲ್ ಬಿಲ್ಡಿಂಗ್ ಗಳೇ ಕಟ್ಟಿದ್ರೆ, ಇಷ್ಟೊಳಗೆ ನಾವ್ ಇನ್ನೂ ಇಷ್ಟು ಚೆನ್ನಾಗೂ ಬಾಳ್ತಾ ಇರ್ಲಿಲ್ಲ ಅನ್ಸುತ್ತೆ. ಇಷ್ಟೊಳಗೆ ನಾವೆಲ್ಲ ಹೋಗ್ಬಿಡ್ತಿದ್ವೇನು. ಈಗಲೇ ಮಳೆ ಸಾಕು ಅಂತ ನಮ್ಗೆಲ್ಲರಿಗೂ ಅನಿಸ್ತಿದೆ. ಇಲ್ಲೆಲ್ಲರಿಗೂ ಈ ಮಳೆ ಕಮ್ಮಿ ಅಂತ ಅನಿಸ್ತಿದೆ, ಇದು ಬೇಕಾಗಿರುವಂತಹ ಮಳೆ ಅಂತ ಅನಿಸ್ತಿದೆ. ಎಷ್ಟೋ ಜನಕ್ಕೆ ಈ ಮಳೆ ಕಷ್ಟ ಕೊಡ್ತಿರ್ಬೋದು, ಆದ್ರೆ ರೈತರಿಗೆ ಈ ಮಳೆ ಒಂಥರ ಖುಷಿ ಅಂತಾನೆ ಹೇಳ್ಬೋದು. ಟೋಟಲಿ ನಾವು ಮಳೆಗೆ ಥ್ಯಾಂಕ್ಸ್ ಅನ್ಬೇಕು, ಜೊತೆಗೆ ಇವ್ರಿಗೆ ಥ್ಯಾಂಕ್ಸ್ ಅನ್ಬೇಕು. ಯಾಕಂತ ಹೇಳಿದ್ರೆ ನಾವು ಹೊಟ್ಟೆ ತುಂಬಾ ಊಟ ಮಾಡ್ಬೋದು, ಇಷ್ಟು ಚೆನ್ನಾಗಿ ಜೀವನ ನಡೆಸಬಹುದು ಅಂದ್ರೆ ಅದು ರೈತರಿಂದಾನೆ. ಇವ್ರು ಇರೋದಕ್ಕೋಸ್ಕರ ನಾವು ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಯಾಕಂದ್ರೆ ನೀವೆಲ್ಲ ಇಷ್ಟು ಕಷ್ಟಪಟ್ಟು ದುಡಿತಿರೋದಕ್ಕೆ ನಾವು ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಚೆನ್ನಾಗಿದ್ದೀವಿ. ಈ ಒಂದು ಜೀವನ ಚೆನ್ನಾಗಿರುತ್ತೆ. ನೀವು ಕೂಡ ಇದನ್ನ ಎಂಜಾಯ್ ಮಾಡ್ಬೇಕಂದ್ರೆ ಸೊ ಹಳ್ಳಿ ಕಡೆ ಒಂದ್ಸಲ ಬಂದ್ ನೋಡಿ, ಅವಾಗ ಗೊತ್ತಾಗುತ್ತೆ ಹೇಗಿರುತ್ತೆ ಹಳ್ಳಿ ಜೀವನ, ಹಳ್ಳಿ ಶೈಲಿ ಅಂತ ಹೇಳಿ. ಒಂದ್ ಮನೆ ಮಕ್ಳ ಹತ್ರ ಟ್ರೀಟ್ ಮಾಡ್ತಾರೆ, ಅದು ಹಳ್ಳಿ ಜೀವನ. ಅದೇ ಪೇಟೆಲ್ ಹೋದ್ರೆ ಮನೆ ಮಕ್ಕಳೆಲ್ಲ ನೀವು ಯಾರೇನೋ ಅಂತ ಹೇಳಿ ಕಳಿಸ್ತಾರೆ ನಮ್ಗೆ ಆ ತರ. ಇನ್ನು ಬನ್ನಿ ಇನ್ನೊಂದ್ 2 ನಿಮಿಷ ಮಾಡಿ ಆ ಕಡೆ ಹೋಗೋಣ. ನೆಟ್ಟಿ ಕಡೆ ಅಲ್ಲಿ ನೋಡ್ತಾ ಇದ್ರೆ ಅಲ್ಲಿ ಕೂಡ ಮಜಾ ಮಾಡ್ತಾ ಇದಾರೆ. ಸೊ ಅಲ್ಲಿ ಕಡೆ ಅವ್ರದ್ದು ಸ್ವಲ್ಪ ಟೈಮ್ನೆಲ್ಲ ಹಾಳು ಮಾಡಿ, ಆಂಟಿ ಸ್ವಲ್ಪ ಕೆಲಸನ ಹಾಳು ಮಾಡಿ ಹೋಗೋಣ ಆಯ್ತಾ. ಅದಕ್ಕಿಂತ ಮುಂಚೆ ಇದನ್ನೊಂದ್ಸಲ ಕೊಟ್ಟು ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಈಗ ಆಲ್ರೆಡಿ 4:15 ಆಯಿತು. ನಾ ಬಂದಿದ್ದು 3:30ಗೆ. ಸೊ ಅವಾಗಿಂದ ಇವಾಗಿನವರೆಗೂ ಮಾಡ್ತಾನೆ ಇದ್ದೆ. ಇಷ್ಟು ಮಾಡಿ ಮುಗಿಸಿದ್ದೀನಿ ಆಲ್ರೆಡಿ. ಇದೆಲ್ಲ ನಾನು ಮಾಡಿರೋದು, ಅವ್ರು ಮಾಡಿದ್ದೆಲ್ಲ ಆಚೆ ಸೈಡ್ ಇದೆ, ಅದೆಲ್ಲ ನನಗೆ ಗೊತ್ತಿಲ್ಲ. ಇದಿಷ್ಟು ನಾನು ಮಾಡಿರೋದು, ಇದೆಲ್ಲ ನಾನು ಮಾಡಿದ್ದು ಅಪ್ರಿಸಿಯೇಷನ್ ಗೋಸ್ ಟು ಮೀ. ಅದಕ್ಕೆ ಅವರು ಇವತ್ತೊಂದಿನ ಊಟ ಕೊಡ್ತಾರೆ. ಈಗ ಬನ್ನಿ ಅಲ್ಲೋಗಿ ಸ್ವಲ್ಪ ನಟ್ಟಿ ಮಾಡೋಣ ಹೆಂಗಿರುತ್ತೆ ಅಂತ. ಅಲ್ಲಿ ಸ್ವಲ್ಪ ಅವ್ರ ಮಂಡಿ ಎಲ್ಲ ಹಾಳು ಮಾಡ್ಬರೋಣ. ಅಪ್ಪ ಅಮ್ಮ ನಾನು ಮಾಡ್ತೇವೆ. ಹಾಂ ಹೇಳ್ತೇವೆ. ಹಾಂ ಪ್ರಸಾದನ ಇದು ಪ್ರಸಾದ ಅಲ್ಲ, ಗದ್ದೆ ಮುಖ್ಯ. ನಮ್ದು ಗದ್ದೆ ಮುಗಿಯಾಗ ಮಾಡೋದು. ಗದ್ದೆ ಮುಗಿಬೇಕಾದ್ರೆ ಸ್ವೀಟ್ ಮಾಡೋದು. ಇನ್ನು ಫ್ರೆಂಡ್ಸ್, ಇದೇನು ನಾನು ತಿಂತಾ ಇದ್ದೀನಿ ಇನ್ನು ಇಲ್ಲೇನು ನೋಡ್ತಾ ಇದ್ರಲ್ಲ, ಇದು ಗದ್ದೆ ಗದ್ದೆ ಮುಗಿಯೋ ದಿನ ಜನರಿಗೆ ಸ್ವೀಟ್ ಕೊಡೋದಂತ. ಅದಕ್ಕೆ ನಮ್ಗೆಲ್ಲ ಸ್ವೀಟ್ ಕೊಡ್ತಾ ಇದ್ದಾರೆ. ನಾನು ಕೂಡ ಈ ಸ್ವೀಟಿಗೆ ಭಾಗಿಯಾಗಿದ್ದೇನೆ. ಅಮ್ಮ ಅಂದ್ರೆ ಇದು ಈಗ ನಿಮ್ ಗದ್ದೆನಾ? ನಿಮ್ ಗದ್ದೆ ಇವತ್ತು ಲಾಸ್ಟ್ ಅದಕ್ಕೆ ಇವತ್ತು ನಟ್ಟಿದ್ವಿ. ಚಿಕನ್ ಸಾರು ಎಲ್ಲ ಅಯ್ಯೋ ನನಗೆ ಮುಂಚೆ ನಾನು ಊಟ ಕಡಲೆ ಮಟ್ಟಿ ಅಲ್ಲ ಚಲಾಗೈತಲ್ಲ ನೋಡು, ನನ್ನ ಮಗು ಕೊಟ್ಟು ಅಮ್ಮ ಎಷ್ಟೆಷ್ಟು ತಗೋಬೇಕು? ಎಷ್ಟೆಷ್ಟು ತಗೋಲ್ಲ? ಹಂಗೆ ರಂಗೋಲಿ ಬಿಟ್ಟಿರ್ತೀಯಲ್ಲ, ರಂಗೋಲಿ ಹಿಂಗೆ ತಗೋದು ಹಂಗೆ ಸಾಲಕ್ಕೆ ರಂಗೋಲಿ ನಿಂತಂಗೆ ರಂಗೋಲಿ ಹುಟ್ಟಿದಾರ. ಸರಿ ಆಯ್ತಮ್ಮ, ಭಾಳ ಹುಗಿಬೇಕು. ಕೆಳಗೆ ಸರಿ ಉಂಟಲ್ಲ? ಹಂಗೆ ಚಲಾಗಲ್ಲ. ಮಸ್ತ್ ಆಗ್ತದೆ. ರಂಗೋಲಿ ಹುಟ್ಟಿರ್ತೀರಿ ಬೆಳಿಗ್ಗೆ ಮಾಡಿ ರಂಗೋಲಿ ಆಗ್ತಾವಲ್ಲ, ಎಸೆದಿದಲ್ಲ. ಅಮ್ಮ ಇದೀಗ ಬೀರಲ್ವಾ? ಕೂರತ್ತಾ? ಸರಿಯಾಗಿ ಹಾಕಿದ್ದಾನಲ್ಲ? ಅಡ್ಡಿರಲ್ಲ, ನಾಳೆಯಿಂದ ಕೆಲಸಕ್ಕೆ ಬರೋದು. ಹಾಂ, ಬೇರೆ ಹತ್ರ ಕೆಲಸ ಕೊಡ್ತೀರಾ? ಹಾಂ, ಹೋಗೋಣಮ್ಮ. ಆಯ್ತು, ನನ್ನ ಕೆಲ್ಸಕ್ಕೆ ತಗೊಂಡಿದ್ದಾರ ಅಮ್ಮ? ಇಲ್ಲ ಇಲ್ಲ ಹಾಳಿ ಬದಿ ಬರ್ಬೇಕು. ಸರಿ ಉಂಟಲ್ಲಮ್ಮ? ಸರಿ ಬಿಡು, ಎಂತ ನೋಡು ಆ ಕಡೆನಾ ಹಾಕ್ಲಮ್ಮ? ನಾನ್ ಮಾಡಿದ್ದು ಶಿರ್ಸಿಯಮ್ಮ, ಯಲ್ಲಾಪುರನಾಕ. ನಿಮ್ ಮುಂಚೆನೆ ಹೇಳಿದ್ರೆ ನಾ ಊಟಕ್ಕೆ ಬಂದ್ಬಿಡ್ತಿದ್ನ. ಬರೋದಲ್ಲ, ಅನ್ನ ಸಾರು ಎಲ್ಲ ಉಂಟಿದೆ. 10 ಜನ. ಅಮ್ಮ 10 ಜನ ಕೆಲ್ಸದವ್ರು ಇದ್ದಿದ್ರಾ? 10 ಜನ ಇದ್ದಿದ್ರಾ? ಎಲ್ಲ ಹೆಂಗಸ್ರೆ? ಅಮ್ಮ
ಕ್ಯಾಮ್ರಾ ಅಮ್ಮನ ಮನೇಲಿ ಇವತ್ತು ಒಟ್ಟಿಗೆ ಬಂದಿವಿ ತಿಂದ್ವಿ. ಸೂಪರ್. ಅದೇ ಹೇಳಿದೆ ಕಡಲೆ ಬಟ್ಟಿ ಹುಲ್ಕೆ ಕೊಡ್ತೇವೆ ಎಂದೆ ಅದೇ ಸ್ವೀಟ್ ಕೊಡ್ತಾರಂತೆ ನಮ್ಗೆ. ಮುಗಿತ ಬೋಂದಾಗಿದ್ದೆ ತರ್ತೇವೆ ಅಡಿ ಮಾಡೋದು ಇದು ಮಾಡ್ತೇವೆ ಚೆನ್ನಾಗಾಗತ್ತೆ ಅಂತ. ಕೆಲಸ ಸಖತ್ತಾಗಿದೆ. ತೊಳ್ಕೊತೇವೆ ಆಮೇಲೆ. ಅದೇ ನಾವು ಮುಂಚೆನೇ ಹಿಂಗೆಲ್ಲ ಇರಕ್ಕಾದ್ರೆ ನಿಜವಾಗ್ಲೂ ಫೀಲಿಂಗ್ ವೇಸ್ಟ್ ಮಾಡಿಲ್ಲಮ್ಮ ಅಂತದ್ದು. ಆಯ್ತು, ನೆಕ್ಸ್ಟ್ ವರ್ಷದಿಂದ ನಾನು ಕೆಲಸ ಬರ್ತೆ. ಆಯ್ತು, ನಂಗೂ ಎಲ್ಲ ಕೆಲಸ ಗೊತ್ತಾಗೊತ್ತು. ನಿಜವಾಗ್ಲೂ ಸಖತ್ ಖುಷಿ ಕೊಡುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಮ್ಮ ಅದಿರ್ಲಿ ಅಲ್ಲಿಗೊಂದು ಹಾಕು ಆಳಿ ಬಟ್ಟಿ ಸಸಿ ತೆನೆ ಚಲೋ ಬಿಡ್ತೈತಿ ಗಟ್ಟಿ. ಆ ಕಡೆ ತೆನೆಲ್ಲ ಗುಸುವಾಗಿರ್ತದೆ ಮಣ್ಣೆಲ್ಲ ಅವ್ರಿಗೆ ಇರ್ತದಲ್ಲ ತೆನೆ ಚಲೋ ಬಿಡ್ತದೆ. ಈ ಕಡೆ ಇಲ್ಲ. ಇಲ್ಲ ಫ್ರೆಂಡ್ಸ್, ಈ ಕಡೆ ಏನು ಸಸಿ ನಡ್ತೀವಲ್ಲ ಆ ಸಸಿ ಎಲ್ಲ ತುಂಬ ಚೆನ್ನಾಗಿ ತೆನೆ ನಡ್ತೈತಂತೆ. ಆಮೇಲೆ ಏನು ಸಖತ್ ಒಳ್ಳೆ ಎಕ್ಸ್ಪೀರಿಯನ್ಸ್. ಏನೇ ಹೇಳ್ಬೇಕಂದ್ರು ತುಂಬ ಖುಷಿ ಆಗ್ತದೆ. ಯಾಕಂದ್ರೆ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ನಾ ಇಷ್ಟು ಮಾಡ್ತಾ ಇದ್ದೀನಿ ಅಂದರೆ ನಾನು ಮಾಡ್ತೀನೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಬಟ್ ತಮ್ಮನಿಂದ ಇದೆಲ್ಲ ಸಾಧ್ಯ ಆಯಿತು. ಯಾಕಂದರೆ ತಮ್ಮಂಗೆ ನಾನು ಯಾವಾಗಲೂ ಥ್ಯಾಂಕ್ಫುಲ್ ಆಗಿರಬೇಕು. ಇಂಥ ಒಂದು ಒಳ್ಳೆ ಏನು ಹೇಳ್ಕೊಡೋದಕ್ಕೆ. ಅಲ್ಲಿ ಕೂತ್ಕೊಂಡು ಅಕ್ಕ ಥ್ಯಾಂಕ್ಫುಲ್ ಅಲ್ಲ, ಇಲ್ಲಿ ನೋಡಿ ಅಂತ ಹೇಳ್ತಾನೆ. ಅಲ್ಲಿ ಕೂತ್ಕೊಂಡು ಎಲ್ಲ ಬ್ಯಾಕ್ಗ್ರೌಂಡಲ್ಲಿ ನಾನು ಎಕ್ಸ್ಪ್ರೆಷನ್ ಕೊಡ್ತದೆ. ಫ್ರಂಟಲ್ಲಿ ಏನೋ ಎಕ್ಸ್ಪ್ರೆಷನ್ ಕೊಡೋದಿಲ್ಲ. ನೋಡ್ತಮ್ಮ, ನೀನು ಎಷ್ಟು ಚೆನ್ನಾಗಿ ಮಾಡ್ತೀಯ. ನಟ್ಟಿನ ಮಾಡ್ತೀಯಾ? ನಾನಾದ್ರೂ ಬೇಗ ಕಲಿತೆ ನೋಡಿ. ಮುಂಚೆನೇ ಹೇಳಿದ್ರೆ ಮಧ್ಯಾಹ್ನ ಒಳ್ಳೆ ಪೊಲೀಸರು ಊಟ ಇತ್ತು ಅಂತ ಒಂದು ಮಾತು ಹೇಳಿರಲಿಲ್ಲ ತಮ್ಮ. ಶ್ರಾವಣ ನಂದು ಅಡಿಲಾಗಿತ್ತು. ಎಸ್ ಸೂಪರ್. ಇಲ್ಲಮ್ಮ ನಡ್ತೆ ಅಲ್ಲಿಂದ ಮುಗಿಸ್ಕೊಬತ್ತೆ. ಹಾಂ, ಸಕ್ಕದ ಖುಷಿ ಆಗ್ತಾ ಇದೆ. ಎಂತಕ್ಕಂದ್ರೆ ಬೇಡ ಫ್ರೆಂಡ್ ಸೈಡಿಂದ ಬರ್ಬೇಡ. ಇರ್ಲಮ್ಮ, ನೀವು ಹಂಗಿದ್ರೆ ತಲೆ ಕುಯ್ತಿರಲ್ಲ ಅವಾಗ ಬತ್ತೆ. ಅಲ್ಲ ಸರಿ ಆಗ್ತಲ್ಲ, ಮಾಡಿದ್ದೆಲ್ಲ ಚಂದ ಆಗ್ತಲ್ಲ. ಆಯ್ತು, ಇವತ್ತು ಸಂಜೆ ಒಳಗೆ ಮುಗೀತದೆ. ಸಾಕನ್ಸುತ್ತೆ. ಸಾಕದಿಲ್ಲ? ಸಾಕದು. ಹೌದಾ? ಕೊಡ್ಬಾರ್ದಾ? ಎಂತಕ್ಕಮ್ಮ ಹಂಗೆ? ಅದೇ ಮೊಳ್ಕಟ್ಟನ? ಹಾಂ 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 ಹಾಂ. ಥ್ಯಾಂಕ್ ಯು ಸೋ ಮಚ್. ಯೋಗ ಖುಷಿ ಆಗ್ತದೆ ಆದ್ರೆ. ಹಾಂ, ಮಸ್ತ್ ಆಗ್ತದೆ. ಸೊ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ಮೋಸ್ಟ್ ಅದಿಷ್ಟು ಜಾಗ ನಾನು ಮುಗಿಸಿದ್ದೆ. ನನ್ನ ಪ್ರಕಾರ ನಾನು ಸ್ವಲ್ಪ ಆದರೂ ಚೆನ್ನಾಗಿ ಮಾಡಿದ್ದೀನಿ ಅನ್ಕೋತೀನಿ. ನೀವು ನೋಡ್ತಾ ಇದ್ದೀರಾ, ಇದಿಷ್ಟು ನಾನೇ ಮುಗಿಸಿದ್ದು. ಚೆನ್ನಾಗಾಯ್ತು. ಇವಾಗ ನೋಡಿ ಕಾಲೆಲ್ಲ ಅರಳು ಸಖತ್ ಖುಷಿ ಆಗ್ತಾ ಇದೆ, ಮಸ್ತ್ ಆಗ್ತಾ ಇದೆ. ತುಂಬ ಖುಷಿ. ಯಾಕಂದರೆ ಈ ಒಂದು ಹಳ್ಳಿ ಅಂದರೆ ಇದೆ, ಕೈಯೆಲ್ಲ ಮಾಡ್ಕೊಂಡು ಎಷ್ಟು ಚೆನ್ನಾಗಿದೆ. ಇದ್ರ ಸ್ಮೆಲ್ಲೇ ಘಮ ಘಮ. ಅಂದರೆ ಆ ಸಗಣಿ ಏನು ಗೋಮಾತೆಯ
ಗೊಬ್ಬರ ಏನಾಗುತ್ತೆ ಅದನ್ನ ಕೆಳಗಡೆ ಹಾಕಿ ಮಾಡುವಂಥದ್ದು. ಬನ್ನಿ ಈಗ ಅಲ್ಲಿ ತೋರಿಸ್ತೀನಿ ಅವ್ರು ಹೇಗೆ ಮಾಡ್ತಾರಂತ. ಬನ್ನಿ ಆ ಕಡೆ ಹೋಗೋಣ. ಫ್ರೆಂಡ್ಸ್, ಇನ್ನು ನೋಡ್ತಾ ಇದ್ದೀರಲ್ಲ, ಇದು ಈ ಕೆಳಗಡೆ ಇದು ನಟಗಿಂತ ಮುಂಚೆ ಅದು ಗಟ್ಟಿ ಇರುತ್ತೆ. ಅಲ್ಲಿ ನೋಡ್ತಿರೋದು ಗಟ್ಟಿ ಇರುತ್ತೆ. ನೋಡಿ, ಈ ಥರ ಮಷೀನಲ್ಲಿ ಅದನ್ನು ಓಡಿಸಿ ಅದನ್ನ ಮೆದು ಮಾಡ್ತಾರೆ. ಮೆದು ಅಂದ್ರೆ ಇಲ್ಲಿ ಏನಿದೆ ನೋಡಿ, ಆ ಥರ ಮೆದು ಮಾಡ್ತಾರೆ. ಫ್ರೆಂಡ್ಸ್, ಆಲ್ರೆಡಿ ಹೇಳ್ದಂಗೆ ಅಲ್ಲಿರುವಂಥದ್ದು ಮೆದು ಮಿಷಿನ್. ಆ ಮಷೀನಿಂದಲೇ ಇಲ್ಲಿ ಭೂಮಿ ಅಡಿಗೆ ಅವ್ರು ನೋಡ್ತಾ ಇದ್ದಾರೆ, ಅಡಿಗಳೆಗಂತ ಹೋಗಿ ಅದು ಸಾಫ್ಟ್ ಮಾಡಿ ಈ ಥರ ಬರ್ತದೆ ಮಣ್ಣು ಅಂತದ್ದು. ಆ ಮಕ್ಕಳ ಈ ಥರ ನೋಡ್ತಾ ಇನ್ನು ಫ್ರೆಂಡ್ಸ್, ನೋಡ್ತಾ ಇರೋದು ಈ ಮಕ್ಕಳು ಈ ನಾಯಿನ ಎಷ್ಟು ಟಚ್ ಮಾಡಿದ್ದಾರೆ ಅಂತ. ಸೊ ನಾವು ನಾಯಿ ಅಂದ್ರೆ ಸ್ವಲ್ಪ ದೂರ ಸರಿತೀವಿ, ಎಲ್ಲಿ ಕಚ್ಚತ್ತೇನೋ ಅಂತ ಭಯಕ್ಕೆ. ಆದ್ರೆ ಈ ಮಕ್ಕಳು ಮಗು ಜೊತೆಗೆ ಹೆಂಗ್ ಆಟ ಆಡ್ತಾರೆ ಆ ತರ ಆಟ ಆಡ್ತಾ ಇದ್ರು. ಆ ನಾಯಿ ಕರಿಯೋದಾಗಿರ್ಬೋದು, ಅದು ಪ್ರೀತಿ ತೋರ್ಸೋದಾಗಿರ್ಬೋದು, ಎಷ್ಟು ಚಂದ ಶ್ವಾನ ನೋಡ್ಕೊತಾ ಇದ್ರು. ಅದನ್ನ ನೋಡ್ತಾ ಇದ್ದಂಗೆ ಆ ಶ್ವಾನ ಅದು ಇಷ್ಟು ಚಂದ ಪ್ರೀತಿ ಮೊರೋಗಿತ್ತಂದ್ರೆ ಆ ಮಕ್ಕಳಿಗೆ ಎಷ್ಟು ಸಖತ್ತಾಗಿತ್ತು. ಅದನ್ನಲ್ಲಿ ನೋಡಿದಾಗ ಅವ್ರು ಮಾತಾಡ್ಬೇಕಾದ್ರೆ ಆ ಶ್ವಾನ ಹೇಗ್ ರಿಯಾಕ್ಟ್ ಮಾಡ್ತಾ ಇತ್ತು ಅದ್ರೊಳಗೆ ಮಾತ್ರ ಗೊತ್ತಾಗುವಂಥದ್ದು ಎಷ್ಟು ಚಂದ ಇತ್ತು ಅಂತ. ಸೊ ಇಲ್ಲಿ ನೋಡ್ತಾ ಇದ್ರ, ಇದೇ ಆ ಮುಗ್ಧತೆ, ಇದೇ ಆ ಪ್ರೀತಿ. ಪ್ರಾಣಿ ಪ್ರೀತಿ ಅಂದ್ರೆ ಹೀಗೆ ಅಂತ ತಿಳ್ಕೊಬಹುದು ಇದರಲ್ಲಿ. ಇಲ್ಲೇನ್ ನೀವು ಬಂದು ನೋಡ್ತಾ ಇದ್ರೆ ಈ ತರ ಇಷ್ಟು ಕೆಳಗಡೆ ಗಂಟ ಅದು ಹೋಗೋದಂತ. ನೆಕ್ಸ್ಟ್ ಅಲ್ಲೇನ್ ಗಟ್ಟಿ ಮಾಡಿದಾರಲ್ಲ ಅದು ಮಾಡಕ್ ಸಾಧ್ಯ ಆಗೋದು, ಅಂದ್ರೆ ಅದು ಮೂಳಕ್ ಸಾಧ್ಯ ಆಗೋದು. ಮತ್ತೆ ಆಮೇಲೆ ಮತ್ತೆ ಇದಕ್ಕೆ ನೀರು ಹಾಕ್ತಾರ. ಅಲ್ಲ, ಈಗ ಇದಕ್ಕಿಷ್ಟು ನೀರಿದೆ, ಇದಕ್ಕಷ್ಟು ನೀರಿಲ್ಲ ಅಲ್ಲ. ಈಗ ಈಗ ನೀರ ಈ ತರ ನೀರು ಬಂದಿಲ್ಲಲ್ಲ, ಇದಕ್ಕೆ ಏನ್ ಮಾಡ್ತೀವಿ? ನೀರು ಹಾಕ್ತೀರಾ? ಬರತ್ತಾ? ಜಾಸ್ತಿ ಹೇಳಕ್ಕಾಗಲ್ಲ. ಇದಕ್ಕೀಗ ನೀರು ಬರಬಹುದು. ಬಹಳ ನೀರಿದ್ರೆ ಮೂಡಿದಕ್ಕೆ ಮಣ್ಣು ಅರಳ ಅದು ನೀರು ತರ ಆಗುತ್ತೆ. ಈ ತರ ನೀರು ತರ ಆಗುತ್ತೆ, ನೀರಾಗ್ತದೆ ಮಣ್ಣು ಹೋಗ್ಯಕ್ಕಾಗಲ್ಲ. ನೀರು ಪರ್ಪಸ್ ಏನಂದ್ರೆ ಆಕ್ಸಿಜನ್ ಒಳಗಡೆ ಆಕ್ಸಿಜನ್ ಒಳಗೆ ಹೋಗಿ ಅಂತ. ಹಿಂಗೆ ಮಾಡಿದ್ರೆ ಆಕ್ಸಿಜನ್ ಒಳಗೆ ಹೋಗ್ತದ. ಅದ್ರ ಮತ್ತೆ ಸ್ಟ್ರಕ್ಚರ್ ನೋಡಿರ್ತದೆ ಅಲ್ಲ ಅಕ್ಕ. ಈಗ ಒಂದು ನಂಬರ್ ಹಿಂಗೆ ಮಣ್ಣಾಗಿರ್ತದಲ್ಲ, ಇನ್ನು ಒಟ್ಟು ಲಕ್ಷ 5 ತಿಂಗಳು ಬೆಳೆ ಬರ್ತದೆ. ಅದ ಅಲ್ಲಿ ಆಕ್ಸಿಜನ್ ಇರ್ತದೆ, ನೆಟ್ಟಾಗಿ ಆಕ್ಸಿಜನ್ ಆಗುತ್ತೆ. ಆದರೆ ಮೆಜಾರಿಟಿ ಜನ ಗೊತ್ತಿಲ್ಲ ಇದರಿಂದ ಸೈಂಟಿಫಿಕ್ ಆಗಿ ಮಾಡೋದು. ಅಂದರೆ ಗೊತ್ತಿಲ್ಲ. ಈಗ ಬ್ರಿಟಿಷರ್ಸ್ ಅಥವಾ ಹೊರಗಡೆ ಅವರಿಗೆ ನಾವು ಇದು ಅಂತ ಅನ್ಸ್ತದೆ, ಹಿಂಗೆ ಮಾಡ್ತೀವಿ ಅಂತ. ಮತ್ತೊಂದು ನೆಟ್ಟ ಕಾಲಿಡ್ತಾ ಹೋಗ್ತಾರಲ್ಲ, ಕಾಲಿಡ್ತಾ ಹೋಗ್ತಾರೆ. ಇದಾದ್ರೆ ಸರಿ ಆಗ್ತಾ ಹೋಗ್ತದೆ ತನಕ. ಅದೇ ಹಾಡಿದ್ರೆ ಆಗೋದಿಲ್ಲ, ಅದು ಅಚ್ಚ ಹಂಗೆ ಇರುತ್ತೆ. ನಾನು ಅನ್ಕೊಂಡ್ರೆ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಾವು ಮಾಡಿರೋಂಥ ಇಷ್ಟ ಆಗಿದೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಹಾಗಾದ್ರೆ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಬೆಲ್ ಬಟನ್ ಕೂಡ ಒತ್ತಿ ಫಾರ್ ಅಪ್ಕಮಿಂಗ್ ವಿಡಿಯೋಸ್ ಅಂತ ಹೇಳ್ತಾ ಮತ್ತೆ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬೇಟಕ್ಕೆ ಜೊತೆಗೆ ರೈತರಿಗೆ ಹಾಗೆ ಸೋಲ್ಜರ್ಸ್ಗೆ ನಮ್ಮ ಕಡೆಯಿಂದ ಒಂದು ನಮಸ್ಕಾರ ಸಲ್ಲಿಸ್ತಾ ಮತ್ತೆ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬೇಟಕ್ಕೆ